ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಯಾವ ರೀತಿಯಾಗಿ ತುಂಬ ಸಿಂಪಲ್ ಟೇಸ್ಟಿಯಾಗಿರುವಂತಹ ಒಂದು ಉಪ್ಪಿಟ್ಟನ್ನು ಮಾಡೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ಒಂದು ಉಪ್ಪಿಟ್ಟು ರುಚಿಯೂ ಹೌದು, ಜೊತೆಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಸಬ್ಬಸಿಗೆ ಸೊಪ್ಪನ್ನು ಸಾಕಷ್ಟು ಬಸ್ಸಾಂಬಾರ್ಗಳಿಗೂ ಸಹ ಬಳಸ್ತಾರೆ. ಅದೇ ರೀತಿ ಉಪ್ಪಿಟ್ಟಿಗೆ ಹಾಕಿ ಯಾವ ರೀತಿಯಾಗಿ ನಾನು ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲೇದಾಗಿ ನಾನು ಒಂದು ಬೌಲಷ್ಟು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು 2 ಎಸಳು ಕರಿಬೇವು ಮತ್ತು 2 ಟೊಮೊಟೊ, ಜೀರಿಗೆ, ಸಾಸಿವೆ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಗೂ ಶೇಂಗಾ ಬೀಜ, ಜೊತೆಗೆ ಹಸಿಮೆಣಸಿಕಾಯನ್ನು ತೊಗೊಂಡಿರ್ತೀನಿ. ಮೇಯ್ನಾಗಿ ಈ ಒಂದು ಉಪ್ಪಿಟ್ಟಿಗೆ ಸಬ್ಬಸಿಗೆ ಸೊಪ್ಪು ತುಂಬ ಮುಖ್ಯ. ಸೊ ನಾನಿಲ್ಲಿ 1 ಕಪ್ಪಷ್ಟು ಅಂದರೆ 1 ಬೌಲಷ್ಟು ದೊಡ್ಡ ಬೌಲಲ್ಲಿ ರವೆ ತೊಗೊಂಡಿದ್ದೀನಿ. ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಸಹ ತೊಗೊಂಡಿದ್ದೀನಿ. ಮೊದಲೇದಾಗಿ ನಾವು ರವೆನ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಬಿಡೋಣ. ಇದಕ್ಕೆ ಬನ್ಸಿ ರವೆ ಅಂತಾರೆ, ಸ್ವಲ್ಪ ದಪ್ಪ ರವೆನೂ ಓಕೆ, ಅಥವಾ ಸಾಫ್ಟಾಗಿ ಈ ಒಂದು ರವೆನೂ ಸಹ ಆಲ್ರೆಡಿ ನಾನು ಹುರಿದಿಟ್ಟಿರುವಂಥದ್ದು. ಮೊದಲಿಗೆ ಸ್ವಲ್ಪ ಎಣ್ಣೆ, ಜೊತೆಗೆ ಸಾಸಿವೆ, ಜೀರಿಗೆನ, ಜೊತೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಚಿಕ್ಕ ರವೆಯಲ್ಲೂ ಸಹ ಉಪ್ಪಿಟ್ಟನ್ನ ಮಾಡ್ತಾರೆ. ಸೊ ನನಗೆ ಈ ರವೆ ಬನ್ಸಿ ರವೆಯಲ್ಲಿ ಉಪ್ಪಿಟ್ಟು ನಂಗೆ ತುಂಬ ಇಷ್ಟ. ಸೊ ಈ ರವೆಯಲ್ಲೂ ಸಹ ಯಾವ ರೀತಿಯಾಗಿ ಉಪ್ಪಿಟ್ಟು ಮಾಡ್ಬೋದು ಅನ್ನೋದನ್ನು ನೀವು ನೋಡ್ಬೋದು. ನೋಡ್ತಾ ಇದ್ದೀರಾ, ಮೀಡಿಯಮ್ ಫ್ಲೇಮಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಮತ್ತು ಸಾಸಿವೆನ ಫ್ರೈ ಮಾಡ್ತಾಯಿದ್ದೀನಿ. ಮೇಯ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿ. ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಕೇಳಿದರು ನಾವು ಉಪ್ಪಿಟ್ಟಿಗೆ ಬೆಳ್ಳುಳ್ಳಿನ ಹಾಕಲ್ಲ ಅಂತ. ಬಟ್ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಆರೋಗ್ಯಕ್ಕೂ ಒಳ್ಳೆಯದು, ಫ್ಯಾಟ್ ಕಮ್ಮಿ ಮಾಡುತ್ತೆ. ಸೊ ನೀವು ಉಪ್ಪಿಟ್ಟಿಗೆ ಬೆಳ್ಳುಳ್ಳಿ ಶುಂಠಿನ ಆ್ಯಡ್ ಮಾಡಿ ನೋಡಿ, ತುಂಬ ಚೆನ್ನಾಗುತ್ತೆ. ಜೊತೆಗೆ ನಾನಿಲ್ಲಿ ಮೆಣಸಿನ್ಕಾಯಿ, ಕರಿಬೇವು ಮತ್ತು ಈರುಳ್ಳಿನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. ಆ ಕೊತ್ತಂಬರಿ ಸೊಪ್ಪು ಜೊತೆಗೆ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಉಪ್ಪಿಟ್ಟನ್ನು ಹೆಚ್ಚಾಗಿ ಹಾಕಿ ಮಾಡಿದ್ರೆ ಅದ್ರ ಫ್ಲೇವರೇ ಸಹ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇನ್ನೊಂದು, ಶುಂಠಿ ಬೆಳ್ಳುಳ್ಳಿನ ನೀವು ಉಪ್ಪಿಟ್ಟಿಗೆ ಆ್ಯಡ್ ಮಾಡಿ ನೋಡಿದ್ರೆ ಅದ್ರ ಫ್ಲೇವರೇ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಗೂ ಸಹ ತುಂಬ ಒಳ್ಳೆಯದು. ನಾನಂತೂ ಆಲ್ಮೋಸ್ಟಲ್ಲಿ ಎಲ್ಲ ಅಡುಗೆಗಳಿಗೂ ಸಹ ಶುಂಠಿನ ಬಳಸ್ತೀನಿ, ಏಕೆಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನೊಂದು ದಿನ ನಾನು ಶುಂಠಿ ಟೀನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಸಹ ತೋರಿಸ್ಕೊಡ್ತೀನಿ, ತುಂಬ ಒಳ್ಳೆಯದು. ನಾನಿವಾಗ ಈರುಳ್ಳಿ ತುಂಬ ಸಾಫ್ಟಾಗಿ ಆಗಿದ್ದಾಯಿತು. ಇವಾಗ ಕಟ್ ಮಾಡಿಟ್ಟಿರುವಂತಹ ಟೊಮೊಟೊ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ತುಂಬ ಸಾಫ್ಟಾಗಿ ಫ್ರೈ ಆಗ್ತಾಯಿದೆ ಅಂತ. ನೋಡ್ತಾ ಇದ್ದೀರಲ್ಲ, ನೀರು ಹಾಕಿ ಜೊತೆಗೆ ಸಬ್ಬಸಿಗೆ ಸೊಪ್ಪನ್ನು ಸಹ ಆ್ಯಡ್ ಮಾಡಿದ್ದೀನಿ. ಈಗ ಹುರಿದಿಟ್ಟಿರುವಂತಹ ರವೆನ ತೊಗೊಂಡಿದ್ದೀನಿ. ಹುರಿದಿಟ್ಟಿರೋ ರವೆನ ತುಂಬ ಸಿಂಪಲ್ಲಾಗಿ ಸಾಫ್ಟಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಮೀಡಿಯಮ್ ಫ್ಲೇಮಲ್ಲಿ ನಾನು ಈಗಾಗಲೇ ಸಬ್ಬಸಿಗೆ ಸೊಪ್ಪು ಮತ್ತು ರವೆನ ಆ್ಯಡ್ ಮಾಡಿ ಫೈನಲ್ ನೀರು ಬತ್ತಾ ಇದೆ ಅಂದಾಗ ನಾನು 1 ಬೌಲಷ್ಟು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ಮೇಲೆ ಕೊತ್ತಂಬರಿ ಸೊಪ್ಪು. ನೋಡಿ, ಫೈನಲಿ ಉಪ್ಪಿಟ್ಟು ರೆಡಿ ಆಯಿತು. ತುಂಬ ಸಿಂಪಲ್, ಟೇಸ್ಟಿ, ಹೆಲ್ದಿ. ಸಬ್ಬಸಿಗೆ ಸೊಪ್ಪನ್ನು ಉತ್ಕ ಅಂದರೆ ಬಸ್ಸಾಂಬಾರು ಸಹ ನಮ್ಮ ಕಡೆ ಉತ್ಕ ಅಂತಾರೆ. ಅದನ್ನು ಬಸ್ಸಾಂಬಾರನ್ನ ಮಾಡಿ ನೋಡಿ ಒಮ್ಮೆ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಅದೇ ರೀತಿಯಾಗಿ ಉಪ್ಪಿಟ್ಟಿಗೂ ಸಹ ನಾನು ಸಬ್ಬಸಿಗೆ ಸೊಪ್ಪನ್ನು ಆ್ಯಡ್ ಮಾಡಿ ಸಮ್ಟೈಮ್ಸ್ ಮಾಡ್ತಾಯಿರ್ತೀನಿ. ನಮ್ಮ ಮನೆಗೆ ಆಲ್ಮೋಸ್ಟಲ್ಲಿ ಎಲ್ರಿಗೂ ಸಹ ಈ ಒಂದು ಉಪ್ಪಿಟ್ಟು ತುಂಬ ಇಷ್ಟ. ನೋಡ್ತಾ ಇದ್ದೀರಲ್ಲ, ಬೆಳಗ್ಗೆ ಏನಪ್ಪ ತಿಂಡಿ ಮಾಡೋದು ಅಂತ ಸಾಕಷ್ಟು ಹೆಣ್ಮಕ್ಳಿಗೆ ಟೆನ್ಷನ್ ಇರುತ್ತೆ. ಸಿಂಪಲ್ಲಾಗಿ ಸಾಕಷ್ಟು ತರಹದ ಉಪ್ಪಿಟ್ಟುಗಳನ್ನು ಸಹ ನೀವು ಮಾಡ್ಬೋದು. ಆರೋಗ್ಯಕ್ಕೂ ಸಹ ಇದು ತುಂಬ ಒಳ್ಳೆಯದು. ಬೆಳ್ಳುಳ್ಳಿ ಉಪ್ಪಿಟ್ಟನ್ನು ಮಾಡ್ತಾರೆ, ಅವರೆಕಾಳು ಉಪ್ಪಿಟ್ಟು ಮಾಡ್ತಾರೆ, ಸಬ್ಬಸಿಗೆ ಸೊಪ್ಪಿನ ಉಪ್ಪಿಟ್ಟು ಮಾಡ್ತಾರೆ. ಹೀಗೆ ತುಂಬ ಥರದ ಉಪ್ಪಿಟ್ಟುಗಳ ರೆಸಿಪಿಗಳನ್ನು ನಾನು ನಿಮಗೊಮ್ಮೆ ತೋರಿಸ್ಕೊಡ್ತೀನಿ. ಫೈನಲ್ ಟಚಪ್, 1 ನಿಂಬೆ ಹಣ್ಣಿನ ಹೋಳನ್ನು ತೊಗೊಂಡು ಅದರ ರಸವನ್ನು ಸಹ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಒಳ್ಳೆ ಖಾರ ಹುಳಿ ಟೇಸ್ಟಿಯಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಿಂಬೆಹಣ್ಣನ್ನು ಆ್ಯಡ್ ಮಾಡಿದ್ರೆ. ನೋಡ್ತಾ ಇದ್ದೀರಲ್ಲ, ಫೈನಲಿ ಸಬ್ಬಸಿಗೆ ಸೊಪ್ಪಿನ ಉಪ್ಪಿಟ್ಟು ರೆಡಿಯಾಗಿದೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ದಿನ ಸಾಂಬಾರು ಅನ್ನ ಊಟ ಮಾಡಿ ಬೇಜಾರಾಗಿರೋರಿಗೆ
ಇದು ಒಂದೊಳ್ಳೆ ಹೆಲ್ತಿ ಫುಡ್ಡು. ನೋಡ್ತಾ ಇದ್ದೀರಲ್ಲ, ತುಂಬ ಸಿಂಪಲ್, ಟೇಸ್ಟಿ, ಹೆಲ್ದಿ ಉಪ್ಪಿಟ್ಟು ಉಪ್ಮಾ ನಿಮಗೋಸ್ಕರ ರೆಡಿಯಾಗಿದೆ. ಫೈನಲಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನೋಡಿದ್ರೆ ನಿಮಗೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿ, ಹೆಲ್ದಿ, ಒಂದೊಳ್ಳೆ ಉಪಹಾರ ಅಂದರೆ ತಪ್ಪಾಗಲ್ಲ. ಇದ್ರ ಜೊತೆಗೆ ಒಂದು ಲೋಟ ಕಾಫಿ ಆರ್ ಟೀ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ಸಬ್ಬಸಿಗೆ ಸೊಪ್ಪಿನ ಉಪ್ಪಿಟ್ಟು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.